ಆ ಸೀರೆ ರೀ ಸೀರೆ ಪತ್ಲ ಸೀರೆ ರೇಷ್ಮೆ ಸೀರೆ ಡೈಲಿ ಉಟ್ಕೊಳ್ಳುವಂತ ಸೀರೆ ತಂದೇನ್ ಬರ್ರಿ ಅಕ್ಕಾರೆ. ಏನಪ್ಪ ಇದು 4 ಮನಿ ಅದಾವ ಎಲ್ಲ ಕದ ಹಾಕಿದ್ದು ಅದಾವಲ್ಲ ಏನು ಮನ್ಯಾಗ ಮಕ್ಕೊಂಡಾರ ಇವ್ರು ಮಟನ್ ಮಧ್ಯಾಹ್ನದಾಗ ಬಂದ್ಬಿಟ್ಟೆ ನಾನು ನೋಡಿದ್ರೆ. ಯಾಕಂದ್ರೆ ಬರ್ರಿ ಹೊರಗೆ ಸೀರೆ ತಗೊಂಬಂದಿನಿ ಪತ್ಲ ಸೀರೆ ಡೈಲಿ ಉಟ್ಕೊಳ್ಳೋ ಸೀರೆ. ಅಯ್ಯೋ ಸೀರೆ ಬಂದಾವಂತ ಹೋದ್ನ ಏನ್ ಮಾಡಿದ್ನ. ಯಾರು ಇಲ್ಲೇ ಇಲ್ಲಪ್ಪ ಮನ್ಯಾಗ. ಬಂದ್ರಿ ಅಕ್ಕಾರ ಬಂದೆ ತಡ್ರಿ ಈ ಗಾಡಿ ಒಂದ್ ಚಾಲು ಆಗೋಲ್ತ್ರಿಪ್ಪ ಇದು ಬರೇ ಬಂದಾಗತ್ತೈತ್ರಿ. ಅಯ್ಯೋ ತಡ್ರಿ ಏ ಮಸ್ತ್ ಕಾಣತ್ತೀರಿ ನೋಡ್ರಿ ಅಕ್ಕಾರ ಸೀರ್ಯಾಗ. ಹಾ ರೀ ಚಂದ ಐತ್ರಿ ಸೀರಿ. ಥ್ಯಾಂಕ್ಸ್ ರೀ. ಅಂತವ ಸೀರೆ ತಂದೇನ್ರಿ ನಾನು. ಹೌದ್ರಿ ಚಲೋ ಬೇಕಿದ್ರಿ ನಂಗ. ಏ ಇದಕ್ಕಿಂತ ಚಲೋ ಅದಾವ್ರಿ ನಮ್ ಕಡೆ ಸೀರೆ ಅಕ್ಕಾರ. ತೋರಿಸ್ರಿ. ಇವಕ್ ಪತ್ಲಾ ಅಂತಾರಿಲ್ರಿ. ನನ್ನ ಕಡೆ ಪತ್ಲಾನ ಅದಾವ್ರಿ. ಸೀರೆ ಇವು ಸೀರಿನ ರೀ ಇವ ಡ್ರೆಸ್ ಗ್ರೀಸ್ ಏನಿಲ್ರಿ ಇವ. ನಾ ಸೀರೆ ಮಾರ್ತೇನ್ರಿ ಡ್ರೆಸ್ ಮಾರಂಗಿಲ್ರಿ ಅಕ್ಕಾರ. ಯಾಕೆ ಹೇಳ್ರಿ ಅದ್ ನಾವ್ ಹೊಂದಂಗಿಲ್ರಿ. ಡ್ರೆಸ್ ಅಂತ ಬೇಕ್ ಇಂತ ಬೇಕಂತಾರ ಇವು ಡೈಲಿ ಮಸ್ತ್ ಉಟ್ಕೊಂಡ್ಬಿಟ್ರೆ ಮುಗಿದ್ ಹೋತ್ರಿ. ನೋಡ್ರಿ ಅಕ್ಕಾರ ಹೆಂಗೈತ್ರಿ ಬಾರ್ಡರ್ ಸೀರೆ ನೋಡ್ರಿ ಇದು. ಬಾರ್ಡರ್ ಸೀರೆ ಏನ್ರಿ ಇದು? ಬಾರ್ಡರ್ ಸೀರೆ ನೋಡ್ರಿ ಅಕ್ಕಾರ. ಅಯ್ಯ ಸೇಮ್ ಕಲರ್ ಐತ್ರಿ ಅಣ್ಣಾರ ಬ್ಯಾರೆ ತೋರಿಸ್ರಿ. ಬ್ಯಾರೆ ತೋರಿಸ್ತೇನ್ರಿ ನನ್ನ ಕಡೆ 100 ಕಲರ್ ಇದಾವ್ರಿ. ಒಂದ ಎರಡು ಅಲ್ರಿ ಅಕ್ಕಾರ. ಇದು ನೋಡ್ರಿ ಜಾಮುನಿ ಕಲರ್ ಪರ್ಪಲ್. ಇಂಗ್ಲೀಷ್ ಒಳಗ್ ಪರ್ಪಲ್ ಅಂತಾರ್ರಿ, ಕನ್ನಡದೊಳಗ ಜಾಮುನಿ ಅಂತಾರ್ರಿ. ಇದು ಬ್ಯಾಡ್ರಿ ಬ್ಯಾರೆ ಕಲರ್ ತೋರಿಸ್ರಿ ನಂಗೆ. ಇದು ಬ್ಯಾಡ್ರಿ ನೀವು ಕೇಳ್ರಿ ನೋಡ್ರಿ. ಅಯ್ಯ ನನ್ ಕಡೆ ಇದ್ದಿದ್ ಸೀರೆ ಅಂತ ಕಲರ್ ತೋರ್ಸಾತಿರಲ್ಲ ನೋಡ್ರಿ ಇಲ್ಲಿ. ಏ ಅಕ್ಕಾರ ಅದ್ ಬ್ಯಾಡ್ರಿ ನಿಮ್ ಕಡೆ ಐತಿ ಅಕ್ಕಾರ. ನೋಡ್ರಿ ಇಲ್ಲಿ ಬೆಳಗ್ಗೆಯಿಂದ ಈಗಿನ ಮಟ ನಾನು 100 ಸೀರೆ ಮಾರ್ ಬಂದೇನ್ರಿ. ಅಷ್ಟ್ ಕಲರ್ ಅದಾವ್ರಿ ನನ್ ಕಡೆ. ಇದ್ ತಗೋರಿ ಹೋಲಿ ಹುಣ್ಣಿಮೆಗೆ ಹಾಕೊಂಡ್ರಿ ನೀವು ಕಲರ್ ಆಡ್ಬೋದ್ರಿ. ಯಾಕೆ ಹೇಳ್ರಿ ಹೋಲಿ ಎಷ್ಟರ ಹಚ್ಲಿರಿ ನಿಮಗ ಒಟ್ಟ ಕಲರ್ ಕಾಣೋದೇ ಇಲ್ರಿ. ಹಂಗೈತ್ ನೋಡ್ರಿ ಅಕ್ಕಾರ. ಚಲೋ ಐತ್ರಿ. ಬೇಗ ಇದು ನೋಡ್ರಿ ಇದು ಬ್ಯಾಡ್ರಿ ತಗೋರಿ ಮಸ್ತ್ ಐತ್ರಿ ಸೀರಿ. ನೋಡ್ರಿ ಅಕ್ಕಾರ ಚಲೋ ಐತ್ರಿ. ಇದು ಭಾರಿ ಐತ್ರಿ. ಮತ್ ಇದು ಐತ್ ನೋಡ್ರಿ ತಗೋರಿ. ಇದು ಪಟ್ಟ ಇದ್ದಂಗ ಐತ್ ನೋಡ್ರಿ. ಕೆಳಗ್ ಬಾರ್ಡರ್ ಐತ್ ನೋಡ್ರಿ ಬಾರ್ಡರ್. ಇದು ಹಳೆ ಕಾಲದೊಳಗ ಡಿಸೈನ್ ತೆಗಿತಿದ್ರು ನೋಡ್ರಿ ಅಂತ ಡಿಸೈನ್ ಐತ್ ನೋಡ್ರಿ. ಇದು ನೋಡ್ರಿ ಮಸ್ತ್ ಶೈನಿಂಗ್ ಐತ್ರಿ ಅದ. ನೀವು ಹಾಕೊಂಡ್ರಿ ಹಂಗ ಹೆಂಗೊಂದ್ರಿ ಅಣ್ಣ ಸೀರೆ ರೀ 300 ರೂಪಾಯಿ ರೀ ಅಕ್ಕಾರ. ಭಾಳ ಏನಿಲ್ರಿ 300 ರೂಪಾಯಿ ಒಂದು ಸೀರೆ. 300 ಮಾರ್ಕೆಟ್ನ್ಯಾಗ 180 ರೂಪಾಯಿ ಹಿಂಗ ಅವೆಲ್ಲ ಇವ್ರಿ ಡ್ಯಾಮೇಜ್ ಇರ್ತಾವ್ರಿ. ಅಯ್ಯೋ ಇಲ್ರಿ 150 ರೂಪಾಯಿ ಕೊಡ್ತು ಬಂದೆ ನಾ ಈ ಸೀರೆ. 150 ರೂಪಾಯಿ ಮಾರ್ಕೆಟ್ ಮನೆ ತಗೊಂಬಂದೆ ಯಪ್ಪ. ಅಕ್ಕಾರ ಅವೆಲ್ಲ ಡ್ಯಾಮೇಜ್ನಾಗಿಂದ ಹುಡ್ಕೊಂಡ್ ತಕೊಂಡ್ ಬಂದಿರ್ಬೇಕು ನೀವು. ಇವೆಲ್ಲ ಹಂಗಿಲ್ರಿ ಎಲ್ಲ ಚೊಕ್ಕ ಇರ್ತಾವ್ರಿ. ಏನ್ ಡ್ಯಾಮೇಜ್ ನಾ ಹಾಕೊಂಡ್ ಮತ್ ತಿರುಗಿ ಎಷ್ಟು ಒಂದ್ ವಾರದ ಮ್ಯಾಲ ಆತಿರಿ. ಏನ್ ಡ್ಯಾಮೇಜ್ ಐತಿ? ಬೇಡ 150 ರೂಪಾಯಿ ಮಾಡಿ 2 ಸೀರೆ ತಗೋತೀನಿ. 2 ಸೀರೆ ತಗೋತೀನಿ ಚಲೋ ಅದಾವ ನೋಡಿಲಿ. ಅಕ್ಕಾರೆ 150 ರೂಪಾಯಿ ಒಂದ್ ಬರಂಗಿಲ್ರಿ ಸೀರೆ. ನಾ ಕೊಡಂಗಿಲ್ರಿ 150 ರೂಪಾಯಿ ಒಂದ. 300 ರೂಪಾಯಿ ಕೊಡ್ತೇವೆ ನೋಡ್ರಿ ಅಕ್ಕಾರ. 300 ರೂಪಾಯಿಗಿಂತ 1 ರೂಪಾಯಿ ಕಡಿಮೆ ಮಾಡಂಗಿಲ್ರಿ. ಯಾಕೆ ಹೇಳ್ರಿ ಓಣಿ ತಿರುಗಾಡಿ ಗಾಡಿ ಪೆಟ್ರೋಲ್ ಹಾಕೊಂಡು ನಾ ಮಾರಾಗತ್ತೇನ್ರಿ. 1 ರೂಪಾಯಿ ಹೆಚ್ಚಿಗೆ ಇಲ್ಲ 1 ರೂಪಾಯಿ ಕಡಿಮೆ ಇಲ್ಲ ರೀ. ಅದು ನಿಮ್ ಕೆಲ್ಸಪ್ಪ. ನಿಮಗ್ ಬಿಟ್ಟಿದ್ದೆ ಪೆಟ್ರೋಲ್ ಹಾಕೊಂಡ್ ತಿರ್ಗಾಡ ನೀರಾರ ಹಾಕೊಂಡ್ ತಿರ್ಗಾಡ ನಂಗೆ ಗೊತ್ತಿಲ್ಲ. 150 ರೂಪಾಯಿ ಮಾಡಿ 2 ಸೀರೆ ತಗೋತೀನಿ. ಅಕ್ಕಾರ ಎಷ್ಟ್ ಚಂದ ಮೋಸ ಹಾಕಿರ್ತೀರಿ. ಆನ್ಲೈನ್ದಾಗ ಆರ್ಡರ್ ಮಾಡಿ 2,000 ರೂಪಾಯಿ 1,500 ರೂಪಾಯ್ದ ಆನ್ಲೈನ್ದಾಗ ಆರ್ಡರ್ ಮಾಡಿ ಇಂಥ ಸೀರೆ ತಗೋತೀರಿ. ನಾ ಮನಿ ಮಠ ಬಂದು ನಿಮಗೆ 300 ರೂಪಾಯಿಗೆ ಒಂದು ಸೀರೆ ಕೊಡಾಕತ್ತೀನಿ. ತಗೊಳಕ್ ಒಲ್ಲೆನಾಗತ್ತೀರಲ್ರಿ. ಮಾರ್ಕೆಟ್ 150 ರೂಪಾಯಿ ಸಿಗ್ತಪ್ಪ. 150 ರೂಪಾಯಿ ರೀ ತಗೊಂಬಾ ಹೋಗ್ರಿ. ಅವೆಲ್ಲ ಡಿಸೈನ್ ತಗೊಂಡ್ ಬಿಟ್ಟಿದ್ ತಗೊಂಡ್ ಬಂದಿರಿ. ಇವೆಲ್ಲ ಚಾಯ್ಸೇಬಲ್ ಡಿಸೈನ್ ರೀ. ಅಕ್ಕಾರ 310 ರೂಪಾಯಿ ಕೊಡ್ತೀನಿ. ಮ್ಯಾಲ 10 ರೂಪಾಯಿ ಹೆಚ್ಚಿಗೆ ಕೊಡಾತೀನಿ ನೋಡಿ ಹೋಗ್ಲಿ ಬಿಡ ಅಂತಂದ. 310 ರೂಪಾಯಿಗೆ 2 ಸೀರೆ. ಏ ಅಕ್ಕಾರೆ ತಗೊಂಬರ್ರಿ ಇಲ್ಲಿ. ಏನ್ ಕಿರಿಕಿರಿ ಮಾಡಾಕತ್ತೀರಿ? ನೀವೇಂದ್ ಸೀರೆ ಉಟ್ಟಿರಿಪ್ಪ ತಗೊಂಬರ್ರಿ. ಅಲ್ಲಿ ಬಾಜು ಓಣ್ಯಾಗ 10 ಸೀರೆ ಕೊಟ್ಟು ಬಂದೇನಿ ಅಕ್ಕಾಗ. 10 ಸೀರೆ ತಗೊಂಡೋಗಿ 2 ಸೀರೆ ತಗೊಳಕ 300 ರೂಪಾಯಿ ಮಾಡ 300 ರೂಪಾಯಿ ಜೋಡಿ ಮಾಡ. ನೀವ್ ಯಾವತ್ತು ಹುಟ್ಟಿರಿ ಸೀರೆ? 350 ರೂಪಾಯಿ ಕೊಡ್ತೀನಿ ಹೋಗ್ಲಿ. ನಿಮ್ ಕೂಡ ಒದರಾಡಿ ಕೆಮ್ಮ ಹತ್ತಾಕತ್ರಿ ಇಲ್ಲ. ನೀವ್ ಯಾವತ್ತು ಹುಟ್ಟಿರಿ ಸೀರೆ? ನೈಟಿ ಅದಾವಪ್ಪ ನಿನ್ ಕಡೆ. ಏ ಹೋಗ್ರಿಪ್ಪ ನೈಟಿ ಅಂತ. ನೈಟಿ ಇಷ್ಟೊತ್ತಲ್ಲ ಎಲ್ಲಿ ಕುಂತಿದ್ರಿ? ಸೀರೆ ಮಾರವ ನಾನು ಸೀರೆ ಮಾರಾಕತ್ತೀನಿ. ಮುಂದಿನ ವಾರ ತೊಂಬಾರಪ್ಪ ನೈಟಿ. ನೀ ಮಾರಕ್ ಬಂದಿ ಏನ್ ಮಾಡಕ್ ಬಂದಿ? ಏ ಹೋಗ ನೈಟಿ ಅಂತ ಒಂದು ಇದನ್ನ ತಗೊಳ್ಳೋರಲ್ಲ ಬಿಡೋರಲ್ಲ. ಫಾಲ್ತು ಟೈಮ್ ಪಾಸ್ ಮಾಡ್ಕೊಂತ ಇಲ್ಲೇ. ಸಾದಾ ಕ್ವಾಲಿಟಿ ತಂದು 300 ರೂಪಾಯಿ ಅಂತ. ಮಾರ್ಕೆಟ್ ನಾ 150 ರೂಪಾಯಿ. ಅದಕ್ಕಿಂತ ಚಲೋ ಕ್ವಾಲಿಟಿ ಸಿಗ್ತಾವ. ಎಂತೆಂತವ ಬಂದ್ಬಿಡ್ತಾವ. ಇವ್ ಯಾಕೆ ಹಿಂಗೆ ಕುಂತಾನ ಬಾಡ್ಯಾ?
ಏನಾತ ರಾಜು ಹಂಗ್ಯಾಕ್ ಕುಂತಿ ಹೆಂಡತಿ ಸತ್ತಾರಂಗ ಏನಿಲ್ಲ ಬಿಡು ಬೇ ನಮ್ ಕಷ್ಟ ಯಾರು ಕೇಳ್ತಾರ ನಿನಗ್ಯಾಕ್ ಬಿಡದ ನಾವ್ ತಂದಿ ತಾಯಿ ಎದಕ್ಕದೇವಲ್ಲ ಹೇಳ್ ನಮ್ ಮುಂದ ಏನ್ ಕಮ್ಮಿ ಬಿತ್ ನಿನಗ ಅಂತಾದೇನ್ ಕಷ್ಟ ನಿನಗ ಅಲ್ಲಿ ಬೇ ನಮ್ ಕಾಲೇಜ್ದಾಗ ಎಲ್ಲಾರು ಬೈಕ್ ತಗೊಂಡ್ಬರ್ತಾರ ಕಾಲೇಜಿಗೆ ಒಬ್ಬ KTM ತರ್ತಾನ, ಒಬ್ಬ R15 ತರ್ತಾನ, ಒಬ್ಬ ಸ್ಪ್ಲೆಂಡರ್ ತರ್ತಾನ, ಒಬ್ಬ ನೋಡ್ರಿ ಎಕ್ಸಲು ತರ್ತಾನ, ಒಬ್ಬ ಸೈಕಲ್ ತಗೊಂಡ್ಬರ್ತಾನ. ನಾ ಬಸ್ನಾಗ ಅಡ್ಡಾಡ್ತೇನೆ ಬೇ ಬಸ್ನಾಗ ಅಡ್ಡಾಡ್ತೇನ. ನನಗೂ ಒಂದು ಗಾಡಿ ಕೊಡಿಸ್ರಿ. ಯಾರಿಗಂತ ಕೇಳುನಾ? ನಿನಗೆ ಕೇಳಿರಿ ನೀ ಅಪ್ಪ ಕೇಳಂತಿ, ಅಪ್ಪ ಕೇಳಿರಿ ಅಪ್ಪ ಅವ್ವ ಕೇಳಂತಾನ. ಇದಂಗ ಹೇಳ ಯಾರಿಗೆ ಕೇಳಿನ? ಬೈಕ್ ಕೊಡ್ಸಂದ್ರಿ ಎಲ್ಲಿಂದ ಕೊಡಿಸ್ಬೇಕು ನಿನಗ ರೊಕ್ಕ ಎಲ್ಲಿಂದ ಬರ್ಬೇಕು ನಮ್ಮ ಕಡೆ ಸ್ವಲ್ಪ ಅರ್ಥ ಮಾಡ್ಕೊಲ್ಲ ಬುದ್ಧಿ ಎಲ್ಲಿಟ್ಟಿನಿ ಸ್ವಲ್ಪ ಅರ್ಥ ಮಾಡ್ಕೋ. ನಿಂಗ ಸಣ್ಣ ಕಾಲೇಜ್ ಹಚ್ಚೋದು ಬ್ಯಾಡ್ ಅಂತಂದು ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಕಲಿಯೋ ಕಾಲೇಜಿಗೆ ಹಚ್ಚೇವಿ, ಅದು ಲೋನ್ ಗೀನು ಮಾಡಿಸಿ ಹಚ್ಚೇವಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಲ್ಲ. ನಿನಗ ಫೋನ್ ಬೇಕಂದು ಎಲ್ಲಾರ ಕಡೆ ಫೋನ್ ಐತಿ ಬೇ, ನನ್ನ ಕಡೆ ಒಬ್ಬನ ಕಡೆನೇ ಫೋನ್ ಇಲ್ಲ ಅನ್ನೋದಕ್ಕೆ ಏನು ಮಾಡಿದೆ ನಾನು? ನಿಮ್ಮ ಅಪ್ಪನ ಕಡೆ ಗಂಟು ಬಿದ್ದು ಅದು ಲೋನ್ ಮೇಲೆ ಫೋನ್ ಕೊಡಿಸಿದೆ ನಾನು. ಮತ್ತು ಯಾವ ಬೇ ಎಲ್ಲರೂ ಕಾರ್ನ್ಯಾಗ ಬರತ್ತಾರ, ನಂಗೂ ಕಾರ್ ಬೇಕು ಅನ್ನೋದಕ್ಕೆ ಈ ಕಾರ್ ಕೊಡಿಸಿದೆ. ಈ ಕಾರ್ ಒಂದಿನಾರ ತಗೊಂಡು ಹೋದೆ, ಇಲ್ಲೇ ಮನ್ಯಾಗ ಎಷ್ಟು 6,000 ರೂಪಾಯಿ ತಗೊಂಡಿದ್ರ. ಹೋಗ್ಲಿ ಬಿಡು, ನನ್ನ ಮಗಗೆ ಇಷ್ಟ ಆಗಿಲ್ಲ ಈ ಕಾರ್ ಇಲ್ಲೇ ಇರೋದು ಮನ್ಯಾಗ ಅಂತ ಇಲ್ಲೇ ಬಿಟ್ಟೆ ನಾನು. ಈಗ ಮತ್ತೆ ಬೈಕ್ ಕೇಳಾತಿಯಲ್ಲ, ಎಲ್ಲಿಂದ ಕೊಡಿಸ್ಬೇಕಲ್ಲ? ಅಲ್ಲ ಬೇ ಇದೊಂದ್ಸಲ ಲಾಸ್ಟ್ ಬೈಕ್ ಕೊಡಿಸ್ಬಿಡ್ರಿ, ಮತ್ತೇನು ಕೇಳುದಿಲ್ಲ ನಿಮಗೆ. ಫೋನ್ ಕೊಡಿಸ್ದಾಗ ಹಿಂಗ ಅಂದಿ, ಕಾರ್ ಕೊಡಿಸ್ದಾಗೂ ಹಿಂಗ ಅಂದಿ, ಮತ್ತೀಗ ಮತ್ತೆ ಬೈಕ್ ಕೊಡಿಸ್ಬೇಕನ್ನತಿ. ನನ್ನ ಕಡೆ ಎಲ್ಲಿಂದ ಬರ್ಬೇಕಲ್ಲ ರೊಕ್ಕ? ಇಲ್ಲ ನನಗೆ ಬೈಕ್ ಬೇಕಂದ್ರೆ ಬೇಕು, ಬೈಕ್ ಒಂದು ಕೊಡಿಸ್ಬಿಡ್ರಿ ನನಗೆ, ನಾ ಏನು ಕೇಳುದಿಲ್ಲ ನಿಮಗೆ. ನನಗೆ ಗೊತ್ತಿಲ್ಲಪ್ಪ, ನಾ ಮಾತ್ರ ನಿಮ್ಮಪ್ಪ ಹೇಳಂಗನೇ ಇಲ್ಲ. ನಾನು ದೊಡ್ಡ ಕಾಲೇಜ್ ಹಚ್ಚಂದಾಗ ನನಗೆ ಸಿಕ್ಕಾಪಟ್ಟಿ ಹೊಡೆದು ಹಚ್ಚಿದ ಅವ. ರೊಕ್ಕ ಇಲ್ಲ ನನ್ನ ಕಡೆ, ಲಕ್ಷಾಂತರ ಗಟ್ಲೆ ಸುಡಬೇಕು ನೋಡಕಂತಂದು ಲಕ್ಷಾಂತರ ಗಟ್ಲೆ ಸುರಿವಿ ಹಚ್ಚಿದ್ವಲ್ಲಿ. ಮತ್ತೆ ಫೋನ್ ಕಾರ್ ಈಗ ಬೈಕ್ ನನ್ನ ಗ್ಯಾರಂಟಿ ನನ್ನ ಮನೆ ಬಿಟ್ಟು ಕಳಿಸ್ತಾನವ. ನಾವಲ್ಪ ಸುಮ್ಮನೆ ನೀನು ನಿಮ್ಮಪ್ಪ ಬರಲಿ ಸಂಜೆಗೆ ಬರ್ತಾನಲ್ಲ, ನೀನು ಹೆಂಗಾರ ನೈಸ್ ಮಾಡಿ ಕೇಳಿ ನಿಮ್ಮಪ್ಪಾಗ, ಕೊಡ್ಸಿದ ಅಂದ್ರೆ ಕೊಡಿಸ್ಕೊ, ಇಲ್ಲ ಅಂದ್ರೆ ನಿಮಗೆ ಬಿಟ್ಟಿತ್ತಪ್ಪ ಏನಾರು ಮಾಡಿರ್ತಾನೆ. ಎಲ್ಲಾರು ಬೈಕ್ನಾಗ ಬರ್ತಾರ ಬೇ ಅಲ್ಲಿ ಕಾಲೇಜಿಗೆ, ನಾನು ಒಬ್ಬ ಬಸ್ನಾಗ ಹೋಗುದು ನೋಡಲ್ಲಿ. ತಿಳ್ಕೊಬೇ, ಅರ್ಥ ಮಾಡ್ಕೋಬೇ ನನ್ನ ಕಷ್ಟ. ಬೈಕ್ ಕೊಡಿಸ್ಬಿಡ್ರಿ, ಒಂದು ಬೈಕ್ ಕೊಡಿಸ್ಬಿಡ್ರಿ, ಮತ್ತೇನು ಬೇಡ. ನಿನಗೆ ಎಷ್ಟು ಹೇಳಿದ್ರು ಕೇಳು ಮಗ ಅಲ್ಲಿನ ಬಾಡ ಊರ್ ಬಾಡ. ಇಷ್ಟೊತ್ತ ನನ್ ಕತಿ ಹೇಳಿದೆ ಅನ್ನ, ನಮ್ ಕಷ್ಟ ಹಂಚ್ಕೊಂಡಲ್ಲ, ನಮ್ ಕಷ್ಟ ಹಂಚ್ಕೊಂಡೆ ನಾನು. ಬುದ್ಧಿಯಲ್ಲಿಟ್ಟಿಲ್ಲ ಇಂಥ ದೊಡ್ಡ ಕೇಳ್ಕೊ, ನೀನ ಏನ್ರ ಮಾಡ್ಕೊಂಡು ಹಾಳಾಗ ಹೋಗ. ಬೈಕ್ ಬೇಕಂತ ಬೈಕ್ ಒಂದು ಬೈಕ್ ಕೊಡೋದಾದ್ರೆ ಕೊಡ್ಸಾಕಾಗತ್ತಿಲ್ಲ ಬೇ ನಿಮ್ ಬ್ಯಾಗ. ಏನ್ ಬೇ ಅಳ್ಕೊಂತ ಕುಂದ್ರಲ್ಲೇ, ನಿನಗೇನ್ ಗೊತ್ತ ನಮ್ ಕಷ್ಟ? ಹಿಂಗೆ ಹೇಳಿದ್ರೆ ಕೇಳು ಮಕ್ಕಳಲ್ಲಿ ಇವ್ರು ನಮ್ಮ ದೋಸ್ತ್ ಹೇಳಿ ದೈಡ ಮಾಡ್ತಾನೆ ತಡಿ ಇಲ್ಲೇ. ಅವ ಬ್ಯಾವ ಅವ ಹೊರಗೆ ಬಾ ಇಲ್ಲಿ. ಏನ್ಲ ಮತ್ತೆ ನಿಂದ? ನೀವೇನಾರ ನನಗೆ ಬೈಕ್ ಕೊಡಿಸ್ಲಿಲ್ಲ ಅಂದ್ರೆ 7 ದಿನ ಊಟ ಮಾಡ್ಲಾರ್ದ ಇರ್ತೇನೆ ನೋಡ್ನ. ಆಮೇಲೆ ಊಟ ಮಾಡ್ಲಾರ್ದ ಇದ್ದ ಹಂಗ ಸತ್ತು ಬಿಡ್ತೇನೆ ನೋಡ್ನ. ನಿಮ್ ಮ್ಯಾಗ ಬರ್ತೈತೆ ನೋಡೋದು. ಮತ್ತೆ ಆಮೇಲೆ ಹೇಳ್ತೀರಿ ನೀವು ಯಾಕಾರ ನನ್ನ ಮಗುಗೆ ಎದಕ್ಕೆ ಬೈಕ್ ಕೊಡಿಸ್ಲಿಲ್ಪ ನಾವು ಸತ್ತ ಈಗ ಅಂತೇಳಿ ಅನುಭವಿಸ್ತೀರಿ ನೋಡಿ ನೀವು. ಹೇಳತ್ತೇನೆ ನೋಡ್ ನಾ ನಿಮಗೆ ಮೊದ್ಲು. ಹೌದೇನ್ಪ? ಬೈಕ್ ಕೊಡಿಸ್ಲಿಲ್ಲ ಸತ್ತು ಬಿಡ್ತೀವಿ ಊಟ ಬಿಟ್ಟು? ಅಯ್ಯೋ ನನ್ನ ಮಗನ ಎಂತೆಂತ ಮಾತು ಕಲ್ತೀಯೋ ಯಪ್ಪ. ಊರ್ ಬಾಡ ಒಂದು ಮಸಡಿ ಕೊಟ್ಟೆ ಅಂದ್ರೆ ನೋಡ, ನೀ ಜೀವ ಹಿಂಡುದಕ್ಕ ನಾವ್ ಸಾಯ್ಬೇಕ, ನೀ ಸಾಯುದಲ್ಲ. ನೀ ಏನನ್ನತಿ ಹೇಳ, ಊಟ ಬಿಟ್ಟು ಸಾಯ್ತೀನಿ ಹಂಗ ಹಿಂಗ ಅಂತಂದ ಅಷ್ಟ ಕಷ್ಟ ಪಡಕ್ ಹೋಗ್ಬೇಡ. ನೀ ರಾತ್ರಿ ಮಕ್ಕೊಂಡಾಗ ತೆಲಗುಮ್ ತಂದಿನ ತಲೆ ಮ್ಯಾಗಿಟ್ಟ ನಾನ ಸಾಯಿಸ್ಬಿಡ್ತೀನಿ. ಯಾಕರಿ ಜೀವ ಹಿಂಡಾಕಿಲ್ಲ ಬಾಡ ಊರ್ ಬಾಡ. ಫೋನ್ ಅಂದ ಫೋನು, ಕಾರ್ ಅಂದ ಕಾರು, ದೊಡ್ಡ ಕಾಲೇಜ್ ಅಂದ ದೊಡ್ಡ ಕಾಲೇಜು, ಮತ್ತೀಗ ಬೈಕ್, ಮತ್ತೆ ಮುಂದೇನ್ ಕೇಳ್ತಿ? ನನಗೆ ಕೊಡಿಸ್ರಿ ಬೇ ಬೈಕ್. ಹಂಗ್ಯಾಕ್ ಮಾಡ್ತೀರಿ? ಬಿಟ್ಟಂಗ್ ಅಮೇರಿಕಾ ಒಳಗಿದ್ದ ಹುಡುಗಿ ಬೇಕಂದ್ರೆ ಎಲ್ಲೋಗು ನಾವ್ ಅವಾಗ. ನೀ ಕೇಳಿದೆಲ್ಲ ಕೊಡ್ಸ್ಕೊತ ಹೊಂಟೇವಿ. ಹೋಗೋ ಯಪ್ಪ ಹೋಗ. ಬ್ಯಾಡ ತಗೋ, ನನಗೆ ಬೈಕ್ ಗೀಕ್ ಬ್ಯಾಡ. ಸೈಕಲ್ ಕೊಡಿಸ್ರಿ ನಂಗೆ. ಈಗಿಲ್ಲ, ಕಾರ್ ಐತಿಲ್ಲ ಅದ ಕಾರ್ ತಗೊಂಡೋಗ. ಗೇರಿನ ಸೈಕಲ್ ಕೊಡಿಸ್ರಿ ಬೇ. ಇಲ್ಲ ರೊಕ್ಕ ಇಲ್ಲ. ಏನ್ ಹೇಳಾತೀನಿ? ಆಯ್ತು ತಗೋ, ಬ್ಯಾಡ ತಗೋಲ್ಲ, ಏನು ಬ್ಯಾಡ. ಹೋಗ.